ಬಾರತಮ್ಮೆಗೆ ಪುಷ್ಪಾರ್ಚನೆಯನ್ನು ಭಾರತ್ ಮಾತಾ ಕಿ ಗೌರವವನ್ನು ಸ್ವೀಕರಿಸಿದ ಅತಿಥಿ ಅಭಿಮಾನಿಗಳಿಗೆ ಭಾರತ್ ಮಾತಾ ಕಿ ಗೌರವವನ್ನು ಸ್ವೀಕರಿಸಿದ ಅತಿಥಿ ಅಭಿಮಾನಿಗಳಿಗೆ ಗೌಹಾಟಿ, ಡೆಲ್ಲಿ, ಅಹಮದಾಬಾದ್, ಕೊಯಮತ್ತೂರು ಎಷ್ಟು ಕಡೆ ಬಾಂಬ್ ಬ್ಲಾಸ್ಟ್ಗಳಾಗಿವೆ. ಯಾವ ಬಾಂಬ್ ಬ್ಲಾಸ್ಟ್ ಆದಾಗ್ಲೂ ಕೂಡ ಕೇಂದ್ರ ಸರ್ಕಾರ ಅದಕ್ಕೊಂದು ದಿಟ್ಟವಾದಂತಹ ಉತ್ತರ ಕೊಟ್ಟಿರುತ್ತದೆ. ಬಾರಿಗೆ ನರೇಂದ್ರ ಮೋದಿ ಸರ್ಕಾರ ಇಡೀ ದೇಶಕ್ಕೆ ಪ್ರಪಂಚಕ್ಕೆ ತೋರಿಸ್ತು, ನೀವು ಒಂದು ಗುಂಡು ಹಾರಿಸಿ ಬಾಂಬ್ ಬ್ಲಾಸ್ಟ್ ಭಾರತದಲ್ಲಿ ಮಾಡಿದ್ರೆ ನಾವು ಊರಿ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತೀವಿ, ಬಾಲಾಕೋಟ್ ನ ಏರ್ ಸ್ಟ್ರೈಕ್ ಮಾಡ್ತೀವಿ, ಆಪರೇಷನ್ ಸಿಂಧೂರ್ ಮಾಡಿ ಪಾಕಿಸ್ತಾನದ 180 ಕಿಲೋಮೀಟರ್ ಒಳಗಡೆ ಇರುವಂತಹ ಬಹಾಪುರ್ಪುರದಲ್ಲೂ ಕೂಡ ವಿ ವಿಲ್ ಟೇಕ್ ಯು ಔಟ್ ಅನ್ನುವಂತಹ ಒಂದು ಮೆಸೇಜ್ ನ ಫಸ್ಟ್ ಟೈಮ್ ನ್ಯಾಷನಲ್ ಸೆಕ್ಯೂರಿಟಿ ಪ್ಯಾರಡೈಮ್ ಅನ್ನ ನರೇಂದ್ರ ಮೋದಿ ಸರ್ಕಾರ ದೇಶದಲ್ಲಿ ಇವತ್ತು 25 ಕೋಟಿ ರೈತರಿಗೆ ಸಾಯಿಲ್ ಹೆಲ್ತ್ ಕಾರ್ಡ್ಗಳನ್ನ ಇವತ್ತು ಸರ್ಕಾರ ಡಿಸ್ಟ್ರಿಬ್ಯೂಷನ್. ಇವತ್ತಿನ ಕಾಂಗ್ರೆಸ್ ಸರ್ಕಾರ ಇಡೀ ಬೆಂಗಳೂರಿನಲ್ಲಿ ಏನು ಬ್ರ್ಯಾಂಡ್ ಬೆಂಗಳೂರು ಅಂತ ಮಾಡೋಕ್ಕೆ ಹೊರಟಿದ್ರು. ಈ ಬ್ರ್ಯಾಂಡ್ ಬೆಂಗಳೂರಿಗೆ ಹೋಗ್ಬಿಟ್ಟು ಇವತ್ತು ಬಿರಿಯಾನಿ ಬೆಂಗಳೂರನ್ನು ಮಾಡೋಕ್ಕೆ ಹೊರಟಿದೆ. ರಾಜ್ಯ ಸರ್ಕಾರದಲ್ಲಿ ಬೆಂಗಳೂರಿನ ನಾಯಿಗಳಿಗೆ, ಬೀದಿ ನಾಯಿಗಳಿಗೆ 2,80,00,000 ವಾರ್ಷಿಕವಾಗಿ ಖರ್ಚು ಮಾಡಿ ಚಿಕನ್ ಬಿರಿಯಾನಿಯನ್ನು ಕೊಡುವಂಥದ್ದು ಔಚಿತ್ಯ ಏನು? ನಾಯಿ ಬಗ್ಗೆ ಆಹಾರ ಹಾಕೋದಕ್ಕೆ ಏನು ತಕರಾರಿಲ್ಲ. ಇವತ್ತು ಸುಮಾರು ವರ್ಷಗಳಿಂದ ಇವತ್ತು ಬೆಂಗಳೂರಿನ ನಾಯಿಗಳಿದೆ. ಯಾರೋ NGOಗಳು, ದಾನಿಗಳು, ಯಾರೋ ಮನೆಯವರು ಆಹಾರವನ್ನು ಕೊಡ್ತಾರೆ, ಹೋಟ್ಲ್ ಮಾಲೀಕರು ಆಹಾರವನ್ನು ಕೊಡ್ತಾಯಿದ್ರು. ಆದರೆ ದುಡ್ಡು ಹೊಡೆಯೋದಕ್ಕೋಸ್ಕರ ಜನಗಳ ತೆರಿಗೆ ಹಣವನ್ನು ಇವತ್ತು ಪೋಲು ಮಾಡೋ ರೀತಿಯಲ್ಲಿ ಈ ಥರ ಮಾಡ್ತಿರೋ ದೃಷ್ಟಿದೆ. ಇಂದಿನ ಯಾರು ಮರ್ಮ ಇದೆ, ಇದಕ್ಕೆ ಯಾರೋ ಸಹಕಾರವನ್ನು ಕೊಡಬೇಕು ಅಂತ ಸಾಮಾನ್ಯ ಮಹಾನಗರ ಪಾಲಿಕೆಯ ಕಮಿಷನರ್ ಅವರು ಮತ್ತೆ ಉಸ್ತುವಾರಿ ಸಚಿವ DK ಶಿವಕುಮಾರ್ ಇದಕ್ಕೆ ದಯಮಾಡಿ ಹೇಳಿಕೆಯನ್ನು ಕೊಡಬೇಕು. ಅದರಲ್ಲಿ ಮಾಧ್ಯಮದಲ್ಲಿ ನಾವು ತಿಳ್ಕೊಂಡಿರ್ತಕ್ಕಂಥದ್ದು ಏನು ಅಂತಂದರೆ, ಇದರಲ್ಲಿ ಸರ್ಕಾರವನ್ನು ಏನೋ ಅದಕ್ಕೆ ಜವಾಬ್ದಾರಿಯನ್ನು ಹೇರಿಲ್ಲ. ಅದರಿಂದ ಯಾರು RCBಯ ಮುಖ್ಯಸ್ಥರಾಗಿದ್ದಾರೆ ಅವರು ಮತ್ತು KS ಮತ್ತು ಈ ಚಿನ್ನಸ್ವಾಮಿ ಸ್ಟೇಡಿಯಂನವರಿದ್ದಾರೆ ಮತ್ತು DNA ಇಂಥವ್ರ ಮೇಲೆ ಅದನ್ನು ಅವ್ರ ಮೇಲೆ ಜವಾಬ್ದಾರಿಯನ್ನು ಹಾಕಿರ್ತಕ್ಕಂಥದ್ದು ಅನ್ನೋದ್ರ ಬಗ್ಗೆ ನಾವು ಮಾಧ್ಯಮದಲ್ಲಿ ತಿಳ್ಕೊಂಡಿದ್ದೀವಿ. ಆ ರೀತಿ ಏನಾದರೂ ಮಾಡಿದ್ದೇ ಆಯಿತು ಅಂತಂದರೆ ಸರ್ಕಾರದ ಈ ಒಂದು ಹುನ್ನಾರ ಇತ್ತು ಅಂತ ನಾವು